ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ದಿನಾಂಕ ಮೇ 30, 2025 ರಂದು ಸಾಯಂಕಾಲ 5 ಗಂಟೆಗೆ ದಿನಾಂಕ ಮೇ 7, 2025 ರಂದು ಜರುಗುವ ಬಕ್ರೀದ್ ಹಬ್ಬದ ಪ್ರಯುಕ್ತ ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿರ ಅಧ್ಯಕ್ಷತೆಯಲ್ಲಿ ಹಾಗೂ ಪಿಎಸ್ಐಗಳಾದ ಪ್ರಕಾಶ್ ಅಡಿ ಮತ್ತು ಎನ್ಬಿ ಮಹಾರಾಜನವರರ ಉಪಸ್ಥಿತಿಯಲ್ಲಿ ಹಾಗೂ ಹಿಂದೂ ಮುಸ್ಲಿಂ ಸಮಾಜ ಬಾಂಧವರ ಸಮ್ಮುಖದಲ್ಲಿ ಶಾಂತಿಪಾಲನಾ ಸಭೆ ಜರುಗಿತು. ಈ ಸಭೆಯನ್ನು ಉದ್ದೇಶಿಸಿ ರಾಜ್ಯ ಮುಸ್ಲಿಂ ಯೂನಿಟಿಯ ಅಧ್ಯಕ್ಷರಾದ ಜಬ್ಬಾರ ಕಲಬುರ್ಗಿ ಹಾಗೂ ಹಿರಿಯ ನ್ಯಾಯವಾದಿಗಳಾದ ಮಹಾಂತೇಶ ವಾರಿ ಹಾಗೂ ಜಿಲ್ಲಾ ವಕ್ಫ್ ಸಮಿತಿಯ ಅಧ್ಯಕ್ಷರಾದ ಮಹಿಬೂಬಸಾಬ ಸರ್ಕಾವಸ್ ಹಾಗೂ ಸಭೆಯ ಅಧ್ಯಕ್ಷತೆ ವಹಿಸಿದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿಯರು ಮಾತನಾಡಿ, ಹುನಗುಂದ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಸಮಾಜ ಬಾಂಧವರು ಪರಸ್ಪರ ಸಹೋದರತ್ವ ಮತ್ತು ಭ್ರಾತೃತ್ವದೊಂದಿಗೆ ನಡೆದುಕೊಂಡು ಬಂದಿದ್ದಾರೆ. ಆದರೆ ದೇಶ ಮತ್ತು ರಾಜ್ಯದಲ್ಲಿ ಕೋಮುಗಲಭೆ ಸಂಭವಿಸಿದರೂ ಸಹ ನಮ್ಮ ಹುನಗುಂದ ತಾಲೂಕವು ಕೃಷಿ ಪ್ರಧಾನವಾಗಿದ್ದರಿಂದ ಎಂದಿಗೂ ಅನೂನ್ಯತೆ ಕೈಬಿಟ್ಟಿಲ್ಲ. ಆ ಬೆನ್ನಲೆಯಲ್ಲಿ ಸಂವಿಧಾನ ಮತ್ತು ಕಾನೂನು ಗೊತ್ತುಪಡಿಸಿದ ಪ್ರಾಣಿಗಳನ್ನು ಬಕ್ರೀದ್ ಹಬ್ಬದ ಕುರಬಾನಿಗಾಗಿ ವಧೆಗೆ ಒಳಪಡಿಸಬೇಕೆಂದು ಪ್ರಸ್ತಾಪಿಸಿದರು. ನಂತರ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಮುಖ್ಯಸ್ಥರು ಸಂವಿಧಾನ, ಸುಪ್ರೀಂಕೋರ್ಟ್ ಹಾಕಿಕೊಟ್ಟ ಕಾನೂನು ಚೌಕಟ್ಟಿನಲ್ಲಿ ಸಾಗುತ್ತಾ ಯಾವುದೇ ಸಮುದಾಯದ ಯುವಕರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಮತ್ತು ಇತರೆ ಧರ್ಮೀಯರ ಭಾವನೆ ಮತ್ತು ಆಚರಣೆಗೆ ಧಕ್ಕೆ ತರಲೆಂದು ಚಿತ್ರೀಕರಿಸಿದ ವಿಡಿಯೋ, ಫೋಟೋ ಮತ್ತು ಅಸಹನೀಯ ಬರಹಗಳನ್ನು ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡದಂತೆ ತಡೆಯುವ ಕೆಲಸವು ಆಯಾ ಸಮಾಜದ ಹಿರಿಯರು ಮತ್ತು ರಾಜಕೀಯ ಮುಖಂಡರಿಂದ ಆಗಬೇಕೆಂಬ ಸಲಹೆಗಳು ಪ್ರಸ್ತಾಪವಾದವು. ನಂತರ ಯಾವುದೇ ಸಮಾಜದ ಹಬ್ಬ ಹರಿದಿನಗಳಾಗಲಿ ಒಳ್ಳೆಯ ಸಂದೇಶವನ್ನೇ ನೀಡುತ್ತವೆ. ಹಾಗಾಗಿ ಬಕ್ರೀದ್ ಹಬ್ಬವಾಗಲಿ ಇಲ್ಲವೇ ಇತರೆ ಯಾವುದೇ ಸಮಾಜದ ಹಬ್ಬಗಳು ತ್ಯಾಗ ಮತ್ತು ಬಲಿದಾನದ ಪ್ರತೀಕೆಂದರೂ ಸಹ ಅದು ನಮ್ಮ ಭೋಜನಕ್ಕೆ ಮಾತ್ರ ಸೀಮಿತವಾಗುತ್ತವೆ. ಆದರೆ ಮನುಷ್ಯನ ಮನದ ಕೆಡುಕಿಗೆ ಬಲಿ ಮತ್ತು ತ್ಯಾಗ ಮಾಡಿದಾಗ ಮಾತ್ರ ಆಯಾ ಹಬ್ಬ ಹರಿದಿನಗಳು ಅರ್ಥಪೂರ್ಣೆನಿಸಿಕೊಳ್ಳುತ್ತವೆ. ಆ ಬೆನ್ನಲೆಯಲ್ಲಿ ಕಾನೂನು ಮಾಡಿದವರು ಸೇರಿದಂತೆ ಭಾರತೀಯ ಪ್ರತಿಪ್ರಜೆಯು ಸಂವಿಧಾನ ಮತ್ತು ಕಾನೂನಿಗೆ ತಲೆಬಾಗಿ ಸೌಹಾರ್ದಯುತ ಹಬ್ಬಾಚರಣೆಗಳಾಗಬೇಕು. ಒಂದು ಪಕ್ಷ ತದ್ವಿರುದ್ಧವಾಗಿ ಕಾನೂನಿಗೆ ಅಗೌರವ ಹಾಗೂ ಸಮಾಜದ ಶಾಂತಿ ಭಂಗಪಡಿಸುವ ಮತ್ತು ಸಮಾಜದ ಸಾಮರಸ್ಯ ಕದಡುವ ಇಲ್ಲವೇ ಅಹಿತಕರ ಘಟನೆಗೆ ಕಾರಣವಾಗುವ ಯಾವುದೇ ದುಷ್ಟಶಕ್ತಿಗಳ ವಿರುದ್ಧ ಕಾನೂನು ಸಂರಕ್ಷಣೆಗೆ ಪೊಲೀಸ್ ಇಲಾಖೆಯು ಸದಾ ಸಿದ್ಧಿರುತ್ತದೆ ಎಂಬ ಎಚ್ಚರಿಕೆಯ ಸಂದೇಶ ರವಾನೆಯಾದವು. ಈ ಒಂದು ಸಭೆಯ ನಿರೂಪಣೆಯನ್ನು ಪೊಲೀಸ್ ಸಿಬ್ಬಂದಿಗಳಾದ ವಾಯಂಡೋಣಿರು ನೆರವೇರಿಸಿದರೆ, ಹಿಂದೂ ಮುಸ್ಲಿಮ ಸಮಾಜದ ಹಿರಿಯ ಮುಖಂಡರಾದ ರಾಮನಗೌಡ ಬೆಳ್ಳಿಹಾಳ, ಮಹಿಬೂಬ ಸಾಬ್ಧನ್ನೂರ, ಮಹಾಂತೇಶ ಹಳ್ಳೂರ, ಯುವ ಮುಖಂಡರಾದ ಬಸವರಾಜ ಹೊಸೂರ, ರಫೀಕ ವಾಲಿಕಾರ, ಮಹಾಂತೇಶ ಮದರಿ, ನಬಿಸಾಬ ವಾಲಿಕಾರ ಸೇರಿದಂತೆ ಹುನಗುಂದ ಪಟ್ಟಣ ಮತ್ತು ಗ್ರಾಮಗಳ ಹಿಂದೂ ಮುಸ್ಲಿಂ ಸಮಾಜದ ಇನ್ನಿತರ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ರಾಜಕಾರಣಿಗಳು ಅಲ್ಲ, ನಮ್ಮ ವೈಯಕ್ತಿಕ ಬದುಕ ಬೇರೆ, ನಮ್ಮ ಜೀವನನೇ ಬೇರೆ, ನಾವು ಬದುಕ್ತಕ್ಕಂಥ ಸಮಾಜ ಬೇರೆ. ಆ ಸಮಾಜದೊಳಗೆ ನಾವು ನೀವೆಲ್ಲರೂ ಒಂದಾಗಿ ಹೋಗ್ಬೇಕಾಗಿರುವಂತ ಅತ್ಯವಶ್ಯಕತೆ ಐತಿ. ಸೌಹಾರ್ದಯುತವಾಗಿ ಯಾವ ರೀತಿ ಬೆಳೆದು ಬಂದಿದ್ವು ಅದೇ ರೀತಿ ಹೋಗ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಐತಿ. ಎಲ್ಲೋ ಒಂದು ಘಟನೆ ನಡೀತು ಅಂತಂದ್ರೆ ಅದನ್ನ ಜನರಲೈಸ್ಡ್ ಮಾಡಿ ಅದನ್ನ ಸಾರ್ವತ್ರೀಕರಿಸಿ ಇಡೀ ವ್ಯವಸ್ಥೆಯ ಮೇಲೆ ಇಡೀ ದೇಶಾದ್ಯಂತ ಪರಿಣಾಮ ಮಾಡತಕ್ಕಂಥ ಸ್ಥಿತಿಗತಿಗಳು ಇವತ್ತು ನಡೆದಾವ. ಅದರಿಂದ ಏನಾಗಕತ್ತೈತಿ ಅಂತಂದ್ರೆ ಮಾನಸಿಕ ವ್ಯತ್ಯಾಸಗಳು, ಏನು ಮನಸ್ಸುಗಳ ಮಧ್ಯೆ ಗೋಡೆಗಳು ನಿರ್ಮಾಣ ಆಗಕತ್ತಾವ, ಇದನ್ನ ಅರ್ಥ ಮಾಡಿಕೊಳ್ಳಿ. ಯಾವಾಗ ಮನಸ್ಸುಗಳ ಮಧ್ಯೆ ಗೋಡೆ ನಿರ್ಮಾಣ ಆಗ್ತಾವ ಆವಾಗ ನಿಮ್ಮ ಮೇಲಿರೋ ನಂಬಿಕೆ ನಮಗೆ ಹೋಗ್ತೈತೆ, ನಮ್ಮ ಮೇಲಿರೋ ನಂಬಿಕೆ ನಿಮಗೆ ಹೋಗ್ತೈತೆ. ಅದರಿಂದಾಗಿ ಭೀಕರ ಪರಿಣಾಮ ಆಗ್ತಾವ, ಅದಕ್ಕೆ ವ್ಯತ್ಯಾಸಗಳು ಪ್ರಾರಂಭ ಆಗ್ತಾವ. ಅದು ಆಗಬಾರ್ದು ಅಂದ್ರೆ ನಾವು ನೀವು ಎಚ್ಚರಾಗಿದ್ರೆ ಸಾಕು, ಯಾರಿಂದಲೂ ಏನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತಿನ ವೇದಿಕೆ ಮುಖಾಂತರ, ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ಎಲ್ಲರನ್ನು ಪ್ರೀತಿಸೋ ಗುಣಧರ್ಮ ನಾವು ಕಲಿಸು, ನಿಮ್ಮ ಮಕ್ಕಳಿಗೆ ಎಲ್ಲರನ್ನು ಪ್ರೀತಿಸೋ ಗುಣಧರ್ಮ ನೀವು. ಸಮಸ್ಯೆಗಳಿಲ್ಲ. ಮಹಾಂತೇಶ ಅಣ್ಣ ಮತ್ತು ಜಬ್ಬಾರ್ ಹೇಳ್ದಂಗೆ ಅದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದೀವಿ. ನಾವು ಉದ್ದೇಶಪೂರ್ವಕವಾಗಿ ಯಾರೂ ಅಂತೂ ಏನೂ ಮಾಡಿಲ್ಲ, ಮಾಡೋಕ್ಕೆ ಹೋಗೋದು ಸರ್. ನಮ್ದು ಏನೈತೆ ಡಿಪಾರ್ಟ್ಮೆಂಟ್ದು ನಾವು ಒತ್ತಾಯ ಏನಾಯ್ತಂದ್ರೆ ಪ್ರೊಟೆಕ್ಷನ್ ಹೆಂಗೈತಪ್ಪ ಅಂದ್ರೆ ಮನುಷ್ಯಾಗ ಏನು ಆ ಸಲ ಏನಾಗ್ಬಿಡ್ತು ಹುಣಗುಂದಿರ್ತ ಒಳಗೆ ನೀವು ರಾಕೆಟ್ ಹಾರಿಸಿದ್ರಿ ಎಲ್ಲ ಇವು ತಂದದು ಡ್ರೋನ್ ತಂದು ಏನಪ್ಪ ನಾವು ಸಾಬ್ರು ತುಡುಗು ಮಾಡೋದಕ್ಕೆ ಟ್ರೀಟ್ ಮಾಡಿದ್ರು ಇಲ್ಕಲಾಗ ಅವೆಲ್ಲ ಆಗಬಾರ್ದು. ಯಾಕಂದ್ರೆ ಯುವಕರು ಇವತ್ತು ಮಟ್ಟಿಗೆ ನಿಮ್ಮ ಕಾಯ್ದೆ ಕಾನೂನುಗಳನ್ನು ಒಪ್ಪಬೇಕು, ಒಪ್ಪಲೇಬೇಕು. ಈ ಸಂವಿಧಾನ ಒಪ್ತೀವಿ ಅಂದ್ರೆ ಇದು ಒಪ್ಪಲೇಬೇಕು ನಾವು.
ಅದು ಉದ್ದೇಶಪೂರ್ವಕವಾಗಿ ಕೆಲವೊಂದು ಜನ ನಿಮ್ಮ ಸ್ಟಾಫ್ ಏನು ಮಾಡ್ತಾರೆ, ಹುಣ್ಣುಗುಂದಾಗಲಿ ಇಳ್ಕಲಾಗಲಿ ಸುಮ್ಮನೆ ತ್ರಾಸು ಮಾಡೋದು. ಅದು ಸ್ವಲ್ಪ ಮನುಷ್ಯಗೆ ಹೆಂಗಾದ್ರು ಏನಪ್ಪ ನಾವು ಶುರು ಮಾಡ್ತೀವಿ ಅನ್ನೋ ಗತಿ ಆಗ್ಬಿಡುತ್ತೆ. ಈಗ ನಮ್ಮ ಊರಾಗಂತೂ ನಾವಂತೂ ಕುರಿ ಅಂತೂ ಕೊಯ್ತೀವಿ, ಅದು ಅಂತೂ ನಮ್ಮ ಜನ ಸಿದ್ಧ ಹಾಕಿ ಕೊಯ್ತೀವಿ. ಆಕಳಾಗಿಂತ ಹೇಳೋ ನಿಮ್ಮ ಕಾನೂನು ಪ್ರಕಾರ ನಾವು ಬ್ಯಾಡ ಅಂತೀವಿ. ವಾಸವ 3-4 ವರ್ಷದಿಂದ ಅದು ಬ್ಯಾಡ ಅಂಥೇಳಿ, ಮತ್ತು ಅಷ್ಟೊಂದಕ್ಕೆ ಅವ್ರು ಯಾರು ಮಾಡ್ತಾರಪ್ಪ ಅಂದ್ರೆ ಅವ್ರು ಅನುಭವಿಸ್ತಾರೆ ಅಷ್ಟೇ. ಇಲ್ಲಿ ಯಾರೂ ಶತ್ರುಗಳೂ ಇಲ್ಲ, ಇಲ್ಲಿ ಯಾರೂ ಮಿತ್ರರೂ ಇಲ್ಲ. ನಾವು ಬಂದಿರೋದು ಯಾಕಂದರೆ ಈ ದೇಶದ ಸಂವಿಧಾನ ಏನು ಹೇಳ್ತೈತಿ ಅದನ್ನು, ಈ ದೇಶದ ಕಾನೂನು ಏನು ಹೇಳ್ತೈತಿ ಅದನ್ನು. ಇಲಾಖೆ ಇಲ್ಲಿ ನಾನು ಮುಖ್ಯ ಅಲ್ಲ, ಇವರಿಬ್ಬರೂ ಮುಖ್ಯ ಅಲ್ಲ, ಹೆಸರುಗಳೂ ಮುಖ್ಯ ಅಲ್ಲ, ಜಾತಿ ಧರ್ಮಗಳು ಮುಖ್ಯ ಅಲ್ಲ. ಆದರೆ ವ್ಯವಸ್ಥೆ ಅನ್ನೋದು ಭಾಳ ಮುಖ್ಯ. ಯಾವುದೇ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೂ, ಯಾವುದೇ ದೇಶವನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೂ ಒಂದು ವ್ಯವಸ್ಥೆ ಅಂತ ಇರಬೇಕು. ಇಲ್ಲಿದ್ದವ್ರೊಳಗನ ಆ ವ್ಯವಸ್ಥೆ ಸರಿ ಅನ್ನಿಸ್ಬೋದು, ಒಬ್ಬರಿಗೆ ಸರಿ ಅನ್ನಿಸದೇ ಇರ್ಬೋದು. ಇಲ್ಲಿದ್ದವ್ರೊಳಗನ 49 ಮಂದಿಗೆ ಸರಿ ಅನ್ನಿಸ್ಬೋದು, 51 ಮಂದಿಗೆ ಸರಿ ಅನ್ನಿಸದೇ ಇರ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲೇನಂದರೆ 51 ಈಸ್ ಈಕ್ವಲ್ ಟು 100, 51 ಈಸ್ ಈಕ್ವಲ್ ಟು 100, ಈಕ್ವಲ್ ಟು 0. ಬಹುಮತ ಗಳಿಸಿರ್ತಕ್ಕಂಥ ಸರ್ಕಾರ, ಹಿಂದಿನ ಸರ್ಕಾರ ಇರ್ಬೋದು, ಇವತ್ತಿನ ಸರ್ಕಾರ ಇರ್ಬೋದು, ಮುಂದೆ ಬರೋ ಸರ್ಕಾರ ಇರ್ಬೋದು, ಏನು ಕಾನೂನನ್ನು ತರ್ತಾವ ಅದನ್ನು ಪಾಲನೆ ಮಾಡೋದು, ಅದನ್ನು ಜಾರಿಗೊಳಿಸೋದು, ಯಾರು ಕಾನೂನು ಜಾರಿಗೆ ತಂದಿರ್ತಾರೆ ಅವ್ರದ್ದು ಕೆಲಸ, ಜೊತೆಗೆ ಎಲ್ಲರದ್ದು ಕೆಲಸ. ಇವರು ನಾ ಹೇಳಿದ್ನಲ್ಲ, ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಅಷ್ಟೇ. ಇದು ಹುನಗುಂದ ಅಂತೀರೋ ಅಥವಾ ಹೊನ್ನಗುಂದ ಅಂತೀರೋ, ಇದು ನಿಮಗೆ, ಇದು ನಮ್ದಲ್ಲ. 2 ವರ್ಷ ಇರ್ತೀವಿ ನಾವು, ಭಾಳ ಅಬ್ಬಬ್ಬಾ ಅಂದ್ರೆ 3 ವರ್ಷ ಇರ್ಬೋದು. ಅದಕ್ಕಿಂತ ನಾವು ಬರೋಕ್ಕಿಂತ ಮುಂಚೆನೂ ನಿಮ್ಮದಾಯಿತು ಕಟ್ಟಲಿಕ್ಕೆ ಮತ್ತು ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಈ ಕ್ಷಣದಿಂದನೇ ಮಾಡುತ್ತೆ. ನನ್ನ ಮನವಿ ಏನು ಅಂದರೆ, ಕಾನೂನನ್ನು ಗೌರವಿಸಿರಿ, ಸಂವಿಧಾನವನ್ನು ಮತ್ತು ಕಾನೂನನ್ನು ನೀವು ಗೌರವಿಸಿದ್ದೇ ಆದರೆ ಇಲಾಖೆ ನಿಮ್ಮನ್ನು ಗೌರವಿಸುತ್ತದೆ. ಸಂವಿಧಾನವನ್ನು ಮತ್ತು ಕಾನೂನನ್ನು ನೀವು ಉಲ್ಲಂಘನೆ ಮಾಡಿದ್ದೇ ಆದರೆ ಇಲಾಖೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತದೆ. ಇದರಲ್ಲಿ ಸುನೀಲ್ ಸೌದಿದು ಏನಿಲ್ಲ, ಪ್ರಕಾಶಂದು ಅಣ್ಣ ತಮ್ಮಂದ್ರಂಗೆ ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೊಂಡು ಈಗ ಬಂದಿರಿ, ಇನ್ನು ಮುಂದೂ ಹಂಗೆ ಹೋಗ್ತೀರಿ ಅನ್ನೋ ವಿಶ್ವಾಸದೊಂದಿಗೆ ಪೊಲೀಸ್ ಇಲಾಖೆಯಿಂದ ನಿಮಗೇನಾರ ಹೆಚ್ಚುವರಿಯಾಗಿ ಆವತ್ತಿನ ದಿನ ಏನಾರು ಆಗಬೇಕಾಗಿದ್ರೆ ಹೇಳ್ರಿ, ಖಂಡಿತ ನಾವು ಸೇವೆಗೆ ಸಿದ್ಧರಿದ್ದೀವಿ. ಯಾವುದೇ ಇಲಾಖೆ BPRND ರಿಪೋರ್ಟ್ ಪ್ರಕಾರ ನಾನು ಹೇಳೋದು, ನೀವು ಬೇಕಾದ್ರೆ ಗೂಗಲ್ನಾಗ ಸರ್ಚ್ ಮಾಡಿ ನೋಡ್ಬೋದು. BPRND ರಿಪೋರ್ಟ್ ಪ್ರಕಾರ ಪೊಲೀಸ್ ಇಲಾಖೆ ದಿನದ 24 ಗಂಟೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ 18 ಗಂಟೆ ಆನ್ ಆ್ಯನ್ ಎವರೇಜ್ ಕೆಲಸ ಮಾಡ್ತಾರೆ. ಯಾವ ಇಲಾಖೆಗಳು ಮಾಡ್ತಾರೆ, ಎಲ್ಲ ಇಲಾಖೆಗಳು 8 ತಾಸು ಕೆಲಸ ಮಾಡ್ತಾವೆ. ಏನೋ ಹೆಚ್ಚು ಕಡಿಮೆ ಅಂದರೆ ಇನ್ನೊಂದು ತಾಸು ಹೆಚ್ಚಿಗೆ ಮಾಡ್ಬೋದೇನೋ, ಆದರೆ ನಮ್ಮ ಇಲಾಖೆ ಮಾತ್ರ ಆನ್ ಆ್ಯನ್ ಎವರೇಜ್ 18 ತಾಸು ಕೆಲಸ ಮಾಡ್ತೇವೆ. ಕೆಲಸ ಮಾಡೋಕ್ಕೂ ಕೂಡ ನಾವು ರೆಡಿ ಇದೀವಿ, ಯಾಕಂದ್ರೆ ನಮಗೆ ಒಂದು ಟ್ರೈನಿಂಗ್ ಆಗೈತಿ. ಬೇಕಾದ್ರೆ ನಿಮ್ಮನ್ನು ಎಲ್ಲರನ್ನ ಕೂಡಿಸಿ ಇಲ್ಲಿ ಬಂದೋಬಸ್ತ್ನಾಗ ನಿಲ್ಸಿದ್ರೆ ನೀವು ಬೇಸರ್ತೀರಿ, ನಾವು ಬೇಸರದಿಲ್ಲ. ಯಾಕಂದ್ರೆ ನಮ್ಗೆ ಟ್ರೈನಿಂಗ್ ಹಂಗೆ ಕೊಟ್ಟಿರ್ತಾರೆ, ಬಿಸಿಲಾಗೂ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದಕ್ಕೆ ಜನ ಬೇಸರಬೇಕು ವಿನ ಕಾಕಿ ಹಾಕಿದವ ಬೇಸರಬಾರ್ದು, ಸುಸ್ತು ಬರಬಾರ್ದು. ಅಂದ್ರೆ ಇದು ನಿಮ್ಮ ಹಬ್ಬ, ಇದು ನಮ್ಮ ಹಬ್ಬ ಇಲ್ಲ. ಇದು ಎಲ್ಲ ಹಬ್ಬಗಳು ಎಲ್ಲರಿಗೂ ಸಂಬಂಧಪಟ್ಟವು. ಪ್ರತಿಯೊಂದು ಹಬ್ಬದೊಳಗೂ ಒಂದು ಒಳ್ಳೆಯ ಸಂದೇಶ ಇರ್ತದೆ. ನಾವು ಅದನ್ನು ತರ್ಕಕ್ಕಿಟ್ಟುಕೊಂಡು ಅದರ ಒಳಹೊಕ್ಕು ನೋಡಿದರೆ ಆ ಹಬ್ಬದ ಮಹತ್ವ ಏನು ಅಂತ ಗೊತ್ತಾಗ್ತದೆ. ಈಗ ಇಲ್ಲೇ ತ್ಯಾಗ ಬಲಿದಾನದ ಹಬ್ಬ ಅಂತ ಹೇಳ್ತೀವಲ್ಲ, ಏನು ಬಲಿ ಕೊಡಬೇಕಾಗೈತಿ ಅಂದರೆ ನಮ್ಮೊಳಗಿನ ಕೆಟ್ಟತನವನ್ನು ಬಲಿ ಕೊಡಬೇಕು. ನಮ್ಮೊಳಗೊಂದು ಪ್ರಾಣಿ ಐತಲ್ಲ, ಮನುಷ್ಯ ತನ್ನೊಳಗೆ ಒಳ್ಳೆಯ ಮತ್ತು ಕೆಟ್ಟ ಎರಡೂ ಗುಣಗಳನ್ನು ಹೊಂದ್ಯಾನ. ಅರಿಸ್ತಾಟಲ್ ಅವಾಗ ಯಾವುದೇ ವ್ಯಕ್ತಿಯಲ್ಲಿ ಬರೀ ಕೆಟ್ಟವದ ಅಂದ್ರೆ ಸಾಧ್ಯನೇ ಇಲ್ಲ. ಒಳ್ಳೆಯದು ಐತಿ, ಕೆಟ್ಟದ್ದು. ನಿಮ್ಮ ಒಳಗಿರುವ ಕೆಟ್ಟತನವನ್ನು ನೀವು ಬಲಿ ಕೊಡಬೇಕಾದದ್ದು ಬಹಳ ಮುಖ್ಯ. ಇದು ಏನು ನಾವು ಆಡು ಕುರಿನೂ ಬಲಿ ಕೊಡ್ತೀವಲ್ಲ, ಇದು ಆಹಾರಕ್ಕಾಗಿ. ಆದರೆ ಒಳ್ಳೆಯ ಸಮಾಜಕ್ಕಾಗಿ ಬಲಿ ಕೊಡಬೇಕಾದದ್ದು ನಿಮ್ಮ ಒಳಗಿನ ಆ ಕೆಟ್ಟತನವನ್ನು.
ಆದ್ದರಿಂದ ನಿಮ್ಮ ಒಳಗಿನ ಕೆಟ್ಟತನವನ್ನು ಬಲಿ ಕೊಡಲಿಕ್ಕೆ ಹೇಳಿ ತಿಳ್ಕೊಂಡು ಎಲ್ಲ ಹಬ್ಬಗಳಲ್ಲಿ ನಮ್ಮ ಒಳಗಿನ ಕೆಟ್ಟತನವನ್ನು ಹೊರಗೆ ಬಿಸಾಕಲಿಕ್ಕೆ ಅಂತ ತಿಳ್ಕೊಂಡು ಎಲ್ಲರೂ ನಾವು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಧನ್ಯವಾದಗಳು. ಈಗ ಕಾರ್ಯಕ್ರಮ